ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾವು ಮಧ್ಯಾಹ್ನ ಒಂದು 12 ಗಂಟೆ ಇರ್ಬೋದು. ನಾವು ಹೊರಟಿದ್ದೆ ಕಬ್ಬಾಳಮ್ಮ ಟೆಂಪಲ್ಗೆ. ನಮ್ಮ ಕಾರು ತುಂಬ ದಿನ ಆಗಿತ್ತು ನಿಲ್ಲಿಸಿ, ಮತ್ತು ಅದನ್ನ ತೆಗೆದು, ಯಾಕೆಂದರೆ ನನ್ನ ಫ್ರೆಂಡ್ ಒಂದು ಫಂಕ್ಷನ್ ಮಾಡ್ತಾಯಿದ್ರು, ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಣ ಅಂತ. ಆಮೇಲೆ ನಮ್ಮ ಮನೆಯವರೆಲ್ಲ ಹೊರಟು ನಮ್ಮದು ಇದು ಬಂದು ಕನಕಪುರ ರೋಡ್ ಮುಖಾಂತರ ಹೊಡ್ತೀವಿ. ಲೈಟಾಗಿ ಸ್ವಲ್ಪ ಟ್ರಾಫಿಕ್ ಇರೋ ಥರ ಇತ್ತು. ಅದಾದಮೇಲೆ ಸಿಗ್ನಲ್ ಜಂಪ್ ಮಾಡಿದ್ಮೇಲೆ ವಾಗಜರಳ್ಳಿ ಸಿಗ್ನಲ್ ಮುಖಾಂತರ ಹೋಗ್ತೀವಿ, ಅಂದರೆ ವಾಗಜರಳ್ಳಿ ಮೆಟ್ರೋ ಸ್ಟೇಷನ್ ಮುಖಾಂತರ ಹೋಗ್ತೀವಿ. ಹಂಗೆ ನಮ್ಮ ಗಾಡಿಗೆ ಊಟ ಇರಲಿಲ್ಲ, ಪೆಟ್ರೋಲ್ ಕೂಡ ಅದಕ್ಕೂ ಕೂಡ ಹಾಕ್ಸ್ಕೊಂಡು ಹಂಗೆ ನಮ್ಮ ಫ್ಯಾಮಿಲಿದೊಂದು ವೈಪ್ ತೊಗೊಂಡು ನಾನು, ನಮ್ಮ ವೈಫು ಮತ್ತು ನಮ್ಮ ಬಾಮೈದ ಎಲ್ಲ ಹೊರಟು. ಅದಾದಮೇಲೆ ನೆಕ್ಸ್ಟು ಬಂದು ಏನು ಮಾಡಿದ್ರು ನೋಡಿ, ನಮ್ಮ ವೈಫ್ ಅಲ್ಲೇ ಸ್ಮೈಲ್ ಆಗ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಬಂದು ಕನಕಪುರ ರೋಡಲ್ಲಿ ಯಾವುದೋ ಒಂದು ಜಾತ್ರೆ ನಡೀತಾ ಇತ್ತು. ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಜಾಯ್ನ್ ಆಗಿತ್ತು. ಕಗ್ಲಿಪುರ ಅನಿಸುತ್ತೆ ಇದು. ಅದಾದಮೇಲೆ ನಿಮಗೆ ಗೊತ್ತಲ್ಲ, ಹಳ್ಳಿನಲ್ಲಿ ಜಾತ್ರೆ ಅಂದರೆ ಮಾರಮ್ಮ ಟೆಂಪಲ್ ಈ ಥರ ಇದ್ದಾಗ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ. ತಮಟೆ ಮತ್ತು ಯಕ್ಷಗಾನ ಇದೆಲ್ಲ ಹಾಕಿದ್ರು ನೋಡಿ, ಡೋಲು ಕುಣಿತ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದು ನಾವು ನೋಡಿದ್ರೆ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ನೋಡಿದ್ರೆ ಯಾವುದೋ ಆಕ್ಸ್ಫರ್ಡ್ ಯೂನಿವರ್ಸಿಟಿನೋ ಅಥವಾ ಫಾರಿನ್ ಕಾಲೇಜು ಅನ್ನೋ ಥರ ಕಾಣಿಸ್ತಾ ಇತ್ತು, ನೀವೇ ನೋಡ್ತಾ ಇದ್ರೆ. ಅದಾದಮೇಲೆ ಕನಕಪುರ ರೋಡ್ ಹೈವೇನಲ್ಲಿ ಇವತ್ತು ಸಂಡೇ ಇರೋದ್ರಿಂದ ಯಾವುದೇ ರೀತಿ ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೋ. ರೋಡು ಕೂಡ ತುಂಬ ಚೆನ್ನಾಗಿತ್ತು, ಅದ್ರ ಜೊತೆ ಕ್ಲೈಮೇಟ್ ಕೂಡ ಇನ್ನೂ ಸೂಪರ್ ಆಗಿತ್ತು. ನೀವೇ ನೋಡಿ, ಯಾವುದೂ ಟ್ರಾಫಿಕ್ ಇಲ್ಲ. ನಾವು ಹೊರಟಿದ್ದೆ ಕನಕಪುರ ಮುಖಾಂತರ. ನಾವೇನೋ ಸಿಟಿಗೆ ಎಂಟ್ರಿ ಆಗಲಿಲ್ಲ, ಕನಕಪುರ ರೋಡಿಂದ ಒಂದು 2 ಕಿಲೋಮೀಟ್ರ್ ಹಿಂದೆನೋ ಒಂದು ಶಾರ್ಟ್ಕಟ್ ಇತ್ತು, ಅದೇ ರೂಟ್ ತೊಗೊಂಡು ನೋಡಿ. ನೀವು ಹಳ್ಳಿ ರೋಡಲ್ಲಿ ಹೋಗ್ತಾ ಇದ್ರೆ ಯಾವುದೋ ನಮಗೆ ತುಂಬ ಫೀಲ್ ಆಗುತ್ತೆ, ಸಿಟಿಲಿ ಒಡ್ಡಾಡಿ. ಇದೆಲ್ಲ ಬಂದು ನಾರ್ಮಲಾಗಿ ಈ ರೋಡೆಲ್ಲ ನೋಡ್ತಾ ಇದ್ರೆ ಮಡಿಕೇರಿ, ಕುಶಾಲನಗರ ಈ ಥರ ಒಡ್ಡಾಡ್ದಂಗೆ ಒಂಥರ ಟ್ರೆಕ್ಕಿಂಗ್ ಥರ ಇತ್ತು. ಟ್ರಾವೆಲ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು, ಅಂದರೆ ಏನೋ ಒಂಥರ ಅಟ್ರಾಕ್ಟಿವ್ ಆಗಿತ್ತು. ನೆಕ್ಸ್ಟ್ ಬಂದು ಇಲ್ಲಿನ ಕನಕಪುರ ತಾಲೂಕಿನವ್ರದ್ದು ಮೇಜರಾಗಿ ಬಂದು ಬೆಳೆ ಬಂದು ಮಾವು ಜಾಸ್ತಿ ಬೆಳೀತಾ ಇರ್ತಾರೆ. ಅದಾದಮೇಲೆ ನಿಯರ್ ಕನಕಪುರ ಕಬ್ಬಾಳಮ್ಮ ಟೆಂಪಲ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಬೆಟ್ಟ ಕೂಡ ಕಾಣಿಸ್ತಾ ಇರುತ್ತೆ. ಇದು ಬಂದು ಸಾತ್ನೂರು ಮತ್ತು ಚನ್ನಪಟ್ಟಣ ರೋಡು, ಅದ್ರ ಮುಖಾಂತರ ಹೋಗ್ತೀವಿ. ನಿಯರ್ ಬಂದ ತಕ್ಷಣ ನಾವು ಎಂಟ್ರಿ ಕೊಡೋದೆ ಕಬ್ಬಾಳಮ್ಮ ಟೆಂಪಲ್ಗೆ. ಅಲ್ಪ ಸ್ವಲ್ಪ ಮಟ್ಟಿಗೆ ನೋಡಿ, ಇದು ಕಬ್ಬಾಳಮ್ಮ ಟೆಂಪಲ್ದು ಎಂಟ್ರೆನ್ಸು ನೋಡಿ, ಏನು ಚೆನ್ನಾಗಿ ಕಾಣಿಸ್ತಾ. ಅದರಿಂದಗಡೆ ಬೆಟ್ಟ ಕೂಡ ಅಲ್ಪ ಸ್ವಲ್ಪ ಎಂಟ್ರೆನ್ಸಲ್ಲಿ ಕೂಡ ಪೂಜೆ ಮಾಡ್ತಾಯಿದ್ರು. ಅದಾದಮೇಲೆ ನಾವೇನು ಮಾಡಿದ್ವು, ಪೂಜೆ ಮಾಡಿಸ್ಕೊ ಬರೋಣ ಅಂತ ಹೊರಟು. ಆಲ್ರೆಡಿ ಇಲ್ಲಿ ಎಂಟ್ರೆನ್ಸಲ್ಲೇ ನಿಮಗೆ ಎಲ್ಲ ಸಿಗುತ್ತೆ, ಕಾಯಿ, ಹಣ್ಣು, ಹೂವು ಇದೆಲ್ಲ ಸಿಗುತ್ತೆ. ನಿಮ್ಗೇನು ಬೇಕು ಅವರೇ ಕರೀತಾ ಇರ್ತಾರೆ, ನಿಮಗೆ ಬೇಕು ಅಂದರೆ ತೊಗೋಬೋದು. ಅದಾದಮೇಲೆ ನಾವು ಬಂದು ಕ್ಯೂವಲ್ಲಿ ಹೋಗ್ತೀವಿ. ಕ್ಯೂವಲ್ಲಿ ಹೋಗ್ಬೇಕಾದ್ರೆ ಅಷ್ಟೇನು ರಶ್ ಇರಲಿಲ್ಲ, ನಾರ್ಮಲಾಗೇ ಇತ್ತು. ನನ್ನ ಫ್ರೆಂಡ್ಸ್ ಹೋಗಿದ್ರು, ಮುಂಚೆ ರಶ್ ಇತ್ತು. ಅದಾದಮೇಲೆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ತುಂಬ ವ್ಯೂ ಕೂಡ ಚೆನ್ನಾಗಿತ್ತು ನೋಡಿ, ನೀವೇ ನೋಡ್ತಾ ಇದ್ದೀರಾ. ಅದಾದಮೇಲೆ ನೆಕ್ಸ್ಟು ಬಂದು ಒಳಗಡೆ ಹೋಗ್ತಾ ಇದ್ದಂಗೆ ಕಬ್ಬಾಳಮ್ಮ ಟೆಂಪಲ್ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿ ಯಾರೋ ಆಲ್ರೆಡಿ ಪೂಜೆಗೆ ರೆಡಿ ಮಾಡಿಸ್ಕೊತಾ ಇದ್ರು. ನಾವು ಗರ್ಭಗುಡಿಗೆ ಎಂಟ್ರಿ ಕೊಟ್ಟು ಗರ್ಭಗುಡಿಗೆ ಹೋದ ತಕ್ಷಣ ಅಲ್ಲಿ ವಿಡಿಯೋ ಮಾಡೋದಿರಲಿಲ್ಲ, ಹಂಗೋ ಹಿಂಗೋ ಏನೋ ಮಾಡಿ ಅಲ್ಪ ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿ ಗರ್ಭಗುಡಿ ಹತ್ರ ಸ್ವಲ್ಪ ಮಟ್ಟಿಗೆ ರಶ್ ಇತ್ತು ನೋಡಿ. ಇಲ್ಲಿ ಯಾರೋ ಪೂಜೆ ಸಾಮಾನು ಕೂಡ ತೊಗೊಂಡಿದ್ರು, ಅದನ್ನೂ ಕೂಡ ಇದು ಮಾಡಿದ್ದೀನಿ. ನೆಕ್ಸ್ಟು ಇವತ್ತು ವಾರ ಇರೋದ್ರಿಂದ ದೇವ್ರದ್ದು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು, ನೀವೇ ನೋಡಿ. ಆದರೂ ದೇವಿ ವಿಗ್ರಹನೂ ಕೂಡ ಸ್ವಲ್ಪ ಮಟ್ಟಿಗೆ, ಅಂದರೆ ಪೂರ್ತಿ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ನೋಡಿ, ಕಬ್ಬಾಳಮ್ಮ ಟೆಂಪಲ್ ಇವತ್ತು ವಾರ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಅಲಂಕಾರನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಾದಮೇಲೆ ಕೈ ಮುಕ್ಕೊಂಡು ಟೆಂಪಲ್ಗೆ ಹೊರಗಡೆ ಬರ್ತೀವಿ. ಹೊರಗಡೆ ಬಂದ ತಕ್ಷಣ ಇಲ್ಲೊಂದು ಗಣಪತಿ ಟೆಂಪಲ್ ಇರುತ್ತೆ, ಇಲ್ಲಿ ಯಂತ್ರ ಇರುತ್ತೆ, ಆ ಮಂಗಳಾರತಿ ಕೂಡ ಇರುತ್ತೆ, ನೀವೇ ನೋಡ್ಬೋದು. ಅಲ್ಲಿ ಯಂತ್ರ ಕಟ್ಟಿಸ್ಕೊತಾ ಇರ್ತಾರೆ. ಅಲ್ಲಿ ಒಂದು ದೇವಸ್ಥಾನ ಕೂಡ ಚಿಕ್ಕದು ಕೂಡ ಇದೆ, ಅಲ್ಲಿ ನೋಡಿ ಯಂತ್ರ ಕೂಡ ಕಟ್ತಾ ಇದ್ದಾರೆ. ಕೆಲವರು ಮನೆಗೆ ತಗೊಳ್ಳೋರು ಕೂಡ ತಗೋತಾ ಇದ್ದಾರೆ. ಅಲ್ಲಿ ಆ ದೇವ್ರಿಗೆ ಹಾರ ಕೂಡ ಪೂಜೆ ಮಾಡಿಸೋರು ಕೂಡ ಮಾಡಿಸ್ತಾರೆ. ಒಳಗಡೆನೂ ಮಾಡಿಸ್ಬೋದು ಅಥವಾ ಇಲ್ಲೂ ಮಾಡಿಸ್ಬೋದು. ಇದು ನೋಡಿ ಗಣಪತಿ ವಿಗ್ರಹ ಎಂಟ್ರೆನ್ಸಲ್ಲಿ ಬರ್ತಾ ಇದ್ದಂಗೆ, ಇಲ್ಲೂ ಕೂಡ ದೇವ್ರದ್ದು ಚೆನ್ನಾಗಿದೆ ವಿಗ್ರಹ. ಅದಾದಮೇಲೆ ಇಲ್ಲೊಂದು ಕೂಡ ಟೆಂಪಲ್ ಇದೆ ಚಿಕ್ಕದು. ನಾರ್ಮಲಾಗಿ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಕೆಲವರು ಕೂತ್ಕೋತಾರೆ ವಿಶ್ರಾಂತಿ ತೊಗೊಳಕ್ಕೆ. ಅದಾದಮೇಲೆ ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಇಲ್ಲಿ ಯಂತ್ರ ಕಟ್ಟುವ ಸ್ಥಳ ಅಂತ ಇದೆ. ನಿಮ್ಗೆ ಯಾರಾದರೂ ಎದುರುಕೊಳ್ಳೋರಿದ್ದರೆ, ಆ ಥರ ಏನಾರು ಇದ್ದರೆ, ಅಥವಾ ನಿಮ್ಗೆ ಒಳ್ಳೇದಾಗಲಿ ಅನ್ನೋರು ಇದ್ದರೆ ಇಲ್ಲಿ ಯಂತ್ರ ಕೂಡ ಕಟ್ಟಿಸ್ಕೋಬೋದು. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯಂತ್ರ ಕೂಡ ಕಟ್ಕೊಡ್ತಾರೆ ನಿಮಗೆ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಅದಾದಮೇಲೆ ಇಲ್ಲಿ ದೃಷ್ಟಿ ತೆಗೆಯೋದು ಅಂತ ಇದೆ. ಇದು ದೇವಸ್ಥಾನದ ವ್ಯೂ. ಔಟ್ಸೈಡ್ ಬಂದರೆ ಹೊರಗಡೆ ದೇವಸ್ಥಾನ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ, ತುಂಬ ಚೆನ್ನಾಗಿದೆ. ಅದರಿಂದ ಕೂಡ ದುರ್ಗದ ಬೆಟ್ಟನೂ ಕೂಡ ಇದೆ.
ಅದಾದಮೇಲೆ ಪಕ್ಕದಲ್ಲಿ ನಿಮಗೆ ಒಂದು ನಂದಿ ಟೆಂಪಲ್ ಕೂಡ ಇದೆ, ಅದು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಇಲ್ಲೂ ಕೂಡ ಯಂತ್ರ ನೀವು ಕಟ್ಟಿಸ್ಕೋಬೋದು, ನೋಡ್ತಾ ಇದ್ದೀರಲ್ಲ, ದೃಷ್ಟಿ ಬೇಕಾದರೂ ತೆಗಿಸ್ಕೋಬೋದು, ಆ ಥರ ಇದೆ. ನೆಕ್ಸ್ಟ್ ಅದಾದಮೇಲೆ ಮುಂದಕ್ಕೆ ಇದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದ ತಕ್ಷಣ ಮೇ ಬಿ ಇದು ಅನ್ನದಾಸೋಹ ಇರ್ಬೋದು, ಇಲ್ಲ ಅಂದ್ರೆ ಗೆಸ್ಟ್ ರೂಮ್ ಇರ್ಬೋದು, ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ವ್ಯೂ ಕೂಡ ಚೆನ್ನಾಗಿತ್ತು. ನೆಕ್ಸ್ಟು ಕಬ್ಬಾಳಮ್ಮ ಟೆಂಪಲ್ ಬಗ್ಗೆ ಒಂದು ಕಿರು ಪರಿಚಯ ನೋಡೋದಾದ್ರೆ, ಕಬ್ಬಾಳಮ್ಮ ಟೆಂಪಲ್ ಬಂದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಲ್ಲಿದೆ. ನೀವು ನೋಡೋದಾದ್ರೆ ಇಲ್ಲಿ ಕನಕಪುರದಿಂದ ಅಥವಾ ಸಾತ್ನೂರಿಂದ ಆಟೋದಲ್ಲೂ ಬರ್ಬೋದು ಅಥವಾ ಬಸ್ಸಲ್ಲೂ ಬರ್ಬೋದು, ನಿಮ್ಮ ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು. ಕಬ್ಬಾಳಮ್ಮ ದೇವಿದೊಂದು ಪರಿಚಯ ಅಂದರೆ 200 ವರ್ಷಗಳ ಇತಿಹಾಸ ಇದೆ. ಇದು ಹಿಂದೂಗಳಲ್ಲಿ ಟೆಂಪಲ್ಗಳಲ್ಲಿ ಇದು ಕೂಡ ಒಂದು ಫೇಮಸ್ ಟೆಂಪಲ್ಲು. ನಾವು ಹೇಳೋದಾದ್ರೆ ಇದು ಬಂದು ಮೂಲತಃ ಈ ದೇವಿ ಬಂದು ತಮಿಳ್ನಾಡವರು ಅವರ ಸಂಬಂಧಿಕರೊಂದಿಗೆ ಏನಂದರೆ ವಿಹಾರಕ್ಕೆ ಬಂದಿದ್ದಾಗ ಏನಾಗುತ್ತೆ, ಈ ಕಬ್ಬಾಳಮ್ಮ ಟೆಂಪಲಲ್ಲಿ ಒಂದು ವಾರ, ಈ ಕಬ್ಬಾಳಮ್ಮ ಅನ್ನೋ ಗ್ರಾಮದಲ್ಲಿ 1 ವಾರ ನೆಲೆಸಿರ್ತಾರೆ. 1 ವಾರ ನೆಲೆಸಿದಾಗ ಇಲ್ಲಿ ತುಂಬ ಮಳೆ ಇದ್ದದ್ರಿಂದ ಅಡಿಕೆ ತೋಟದಲ್ಲಿ ನೆಲೆಸಿರ್ತಾರೆ. ಈ ಗ್ರಾಮ ಇಷ್ಟ ಆಗಿ ಇಲ್ಲೇ ನೆಲೆಸ್ತಾರೆ. ಹಂಗಾಗಿ ಇದಕ್ಕೆ ಕಬ್ಬಾಳಮ್ಮ ಟೆಂಪಲ್ ಅಂತಲೂ ಕೂಡ ಹೆಸರು ಬರುತ್ತೆ. ನೆಕ್ಸ್ಟ್ ಒಂದು ಇಲ್ಲಿ ದುರ್ಗದ ಬೆಟ್ಟ ಅಂತಲೂ ಇದೆ, ಕಬ್ಬಾಳಮ್ಮ ದುರ್ಗದ ಬೆಟ್ಟ ಅಂತ. ಈ ದುರ್ಗದ ಬೆಟ್ಟನ ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಮೈಸೂರು ಅರಸರು ಹೈದರಾಲಿ, ಟಿಪ್ಪು ಯಾರು ತಪ್ಪು ಮಾಡಿದ್ರೆ ಬೆಟ್ಟದಿಂದ ಕೆಳಗಡೆ ತಳ್ಳಕ್ಕೆ ಕೂಡ ಯೂಸ್ ಮಾಡ್ತಾ ಇದ್ರು ಮರಣದಂಡನೆಗೆ. ಅದರಲ್ಲಿ ಒಬ್ಬ ಭಕ್ತ ಕೂಡ ತಳ್ಳಬೇಕಾದ್ರೆ ದೇವಿ ಕಾಪಾಡು ಅಂತ ಕೇಳಿದಾಗ ಆ ದೇವಿ ಕೂಡ ಅವನ್ನ ಕಾಪಾಡ್ತಾಳೆ. ಬೆಟ್ಟದಿಂದ ಕೆಳಗಡೆ ತಳ್ಳಬೇಕಾದ್ರೆ ಅವನು ಈ ದೇವಿಗೆ ಚಿನ್ನದ ವಿಗ್ರಹ, ಕಿರೀಟ ಮತ್ತು ಬೆಳ್ಳಿ ಕಿರೀಟನೂ ಕೂಡ ಮಾಡಿಸಿರ್ತಾನೆ. ಇದು ಬಂದು ಕೊಂಡ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ವರ್ಷದಲ್ಲಿ 2 ಸಲ ಇಲ್ಲಿ ಜಾತ್ರೆ ನಡೆಯುತ್ತೆ. 2 ಸಲ ಕೊಂಡ ಆಗುತ್ತೆ. ಒಂದು ಬಂದು ಶಿವರಾತ್ರಿ ಟೈಮಲ್ಲಿ, ಇನ್ನೊಂದು ಬಂದು ಕಾರ್ತಿಕ ಟೈಮಲ್ಲಿ ಕೂಡ ಇದು ಇಲ್ಲಿ ಜಾತ್ರೆ ನಡೆಯುತ್ತೆ. ನೆಕ್ಸ್ಟ್ ಬಂದು ಇಲ್ಲೆಲ್ಲ ಪಾರ್ಕ್ ಕೂಡ ಮಾಡಿದ್ದಾರೆ. ಮೊದಲೆಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿ ಯಾರು ಒಳಗಡೆಗೆ ಕೂತ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಅಂದರೆ ನೀವೇನಾದರೂ ಫೋಟೋಸು ವಿಡಿಯೋಸ್ ಎಲ್ಲ ತೆಗೋತೀನಿ ಅಂದರೆ ತಗೋಬೋದು. ಇದು ಬಂದು ದೇವಸ್ಥಾನದ ಗರ್ಭಗುಡಿ, ತುಂಬ ಚೆನ್ನಾಗಿದೆ. ನೀವೇ ನೋಡ್ಬೋದು ಹಿಂದೆಗಡೆ ವ್ಯೂಸ್ ಕೂಡ ಯಾವ ಥರ ಇದೆ ಎಂಟ್ರೆನ್ಸಲ್ಲಿ ಅಂತ. ಬೆಟ್ಟ ಕೂಡ ಕಾಣಿಸ್ತಾ ಇದೆ, ದುರ್ಗದ ಬೆಟ್ಟ. ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು, ಅಷ್ಟೇನು ರಶ್ ಇರಲಿಲ್ಲ. ನೆಕ್ಸ್ಟ್ ಅದಾದಮೇಲೆ ಬ್ಯಾಕ್ ಸೈಡ್, ದೇವಸ್ಥಾನ ಬ್ಯಾಕ್ ಸೈಡು ಕೂಡ ಇದೇ ಥರ ಕಾಣಿಸುತ್ತೆ. ಇಲ್ಲಿ ಬಂದು ಹ್ಯಾಂಡ್ ವಾಶ್, ಕಾಲು ತೊಳ್ಕೊಳ್ಳೋರು ತೊಳ್ಕೊಬೋದು. ಇಲ್ಲೆಲ್ಲ ನಾರ್ಮಲಾಗಿ ಎಂಟ್ರೆನ್ಸಲ್ಲಿ ಕಾಲು ತೊಳ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ನಿಮ್ಗೇನಾದರೂ ಎಂಟ್ರೆನ್ಸಲ್ಲಿ ಪೂಜೆ ಸಾಮಾನು ಏನಾದರೂ ಬೇಕಿತ್ತು, ಹಾರ ಬೇಕಿತ್ತು ಅಥವಾ ಕೈಗೆ ಏನಾದರೂ ದಾರ ಬೇಕಿತ್ತು ಅಂದರೆ ಇಲ್ಲೆಲ್ಲ ನೀವು ಕಟ್ಕೋಬೋದು. ಈ ಎಂಟ್ರೆನ್ಸಲ್ಲೂ ಕೂಡ ಇಲ್ಲೆಲ್ಲ ನೀವು ಪೂಜೆ ಮಾಡೋರು ಮಾಡ್ತಾ ಇರ್ತಾರೆ. ಅಥವಾ ಇಲ್ಲಿ ಆಟೋ ಫೆಸಿಲಿಟಿನೂ ಇದೆ. ನಿಮ್ಗೇನಾದ್ರು ನಿಯರ್ ಬೈ ಸಿಟಿಗೆ ಹೋಗ್ಬೇಕು ಅಂದರೆ ಅಲ್ಲಿಂದ ಪಿಕಪ್ ಡ್ರಾಪ್ ಮಾಡ್ತಾ ಇರ್ತಾರೆ. ಅಂದರೆ ಚಾರ್ಜಸ್ ಇರುತ್ತೆ. ನೋಡಿ ನೀವೇ ಎಂಟ್ರೆನ್ಸಲ್ಲೆಲ್ಲ ಸ್ವಲ್ಪ ಎಂಟ್ರೆನ್ಸಲ್ಲಿ ಇನ್ನೊಂದು ಸ್ವಲ್ಪ ಕ್ಲೀನ್ನೆಸ್ ಬೇಕು ಅಂತ ಅನ್ನಿಸ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡಿ ಔಟ್ ಸೈಡಿಂದ ಒಂದು ವಿಡಿಯೋ ಶೂಟ್ ಮಾಡಿದ್ದೀನಿ, ಹೆಂಗೆ ಕಾಣಿಸುತ್ತೆ. ಗೇಟ್ ಹಾಕಿರ್ತಾರೆ, ಆದರೂ ಕೂಡ ಅಲ್ಲಿಂದ ಒಂದು ವಿಡಿಯೋ ಶೂಟ್ ಮಾಡ್ತೀನಿ. ದೇವಸ್ಥಾನದ ಮುಂಭಾಗನೂ ಕೂಡ ತುಂಬ ಚೆನ್ನಾಗಿದೆ, ನೀವೇ ನೋಡ್ಬೋದು. ಇಲ್ಲಿಗೆಲ್ಲ ರಾಜಕಾರಣಿಗಳು ಅವರೆಲ್ಲ ಬರ್ತಾ ಇರ್ತಾರೆ. ಅಮಾವಾಸ್ಯೆ ಅಂದರೆ ಇಲ್ಲಿ ಜಾಸ್ತಿ ಜನ ಬರ್ತಾ ಇರ್ತಾರೆ. ತಡ ಹೊಡ್ಸೋರು ಅಥವಾ ಯಂತ್ರ ಕಟ್ಟಿಸ್ಕೊಳ್ಳೋರು ಈ ಥರ. ಬೆಳಗಿನ ಜಾವ 5 ಗಂಟೆಯಿಂದನೂ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಮ್ಮ ಫ್ರೆಂಡು ಫಂಕ್ಷನ್ ಮಾಡ್ತಾಯಿದ್ರು, ನಮ್ಮನ್ನ ಮಾತಾಡ್ಸೋಕ್ಕೆ ಬಂದರು. ಇವ್ರು ನೋಡಿ ಆಲ್ರೆಡಿ ಪ್ರಿಪೇರ್ ಮಾಡ್ತಾಯಿದ್ರು ಅಡುಗೆಗೆ. ಇವರು ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ, ನಾಚಿಕೆ ವಿಡಿಯೋ ಮಾಡ್ತಾರೆ ಅಂತ. ನೋಡಿ ಏನು ಇವನು ಸಂತು ಅಂತ. ಇಲ್ಲಿ ನೋಡಿ ನನ್ನ ಫ್ರೆಂಡ್ ಆಲ್ರೆಡಿ ಮುದ್ದೆಗೆ ರೆಡಿ ಮಾಡ್ತಾ ಇದ್ದಾನೆ ಅವರ ರಿಲೇಟಿವ್ ಜೊತೆ. ಇವ್ರದ್ದು ಕೂಡ ಹೆಂಗೆ ಮುದ್ದೆ ಮಾಡ್ತಾರೆ ನೋಡಿ, ಹಳ್ಳಿ ಸೈಡು ಸಣ್ಣ ಪುಟ್ಟ. ಇವರು ಅವ್ರ ಅತ್ತಿಗೆ. ಇಲ್ಲಿ ನೋಡಿ ಇವನು ನೋಡಿದ್ರೆ ಚಿಕನ್ ಫ್ರೈ ಮಾಡ್ತಾ ಇದ್ದಾನೆ. ಅದಾದಮೇಲೆ ಇವನು ಗೋವಿಂದ ಅಂತ, ನಮ್ಮ ನವೀನಾರಾಯಣನ ಮಗ. ನೆಕ್ಸ್ಟು ನೋಡಿ ಇಲ್ಲಿ ಮುದ್ದೆ ಕಟ್ತಾ ಇದ್ದಾರೆ. ಇದು ಹಳ್ಳಿ ಕಡೆ ಯಾವಾಗಲೂ ಫಂಕ್ಷನ್ ಮಾಡಿದಾಗ ಅಥವಾ ಎಲ್ಲಾದರೂ ಫಂಕ್ಷನ್ ಮಾಡಿದಾಗ ಮುದ್ದೆ ಕಟ್ಟೋದು ಇದು ಕಾಮನ್ನು. ನೆಕ್ಸ್ಟ್ ನಮ್ಮ ಮನೆ ಮೇಡಮು ಮಾತಾಡಿಸ್ತಾ ಇದ್ದಾರೆ ನಮ್ಮ ಗೋವಿಂದನ. ಅದಾದಮೇಲೆ ಇವರು ಲವ್ ಬರ್ಡ್ಸು ಹೊಸ್ದಾಗಿ ಮದುವೆ ಆಗೋಕ್ಕೆ ರೆಡಿ ಇದ್ದಾರೆ, ವಿಡಿಯೋ ಮಾಡ್ತಾರೆ ಅಂತ ನಾಚ್ಕೊತಾ ಇದ್ದಾರೆ. ಆಮೇಲೆ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವರು ಬಂದು ಕಷ್ಟ ಸುಖ ಮಾತಾಡ್ಕೊತಾ ಇದ್ದಾರೆ ಬೆಂಗಳೂರಿಂದ ಬಂದು. ಅದಾದಮೇಲೆ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಮುದ್ದೆ ಕಟ್ಟೋಕ್ಕೆ ಅಂತ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ನಮ್ಮ ಸಂತು ಹಂಗೆ ತಿರುಗ್ತಾ ಇದ್ದ. ನೋಡಿ ಯಾವ ಥರ ಹಳ್ಳಿನಲ್ಲಿ ಅಂದರೆ ನಾವೇನು ಜಾಸ್ತಿ ಜನ ಇರಲಿಲ್ಲ, ಕಡಿಮೆ ಜನನೇ ಇದ್ದು. ಆದರೂ ಮುದ್ದೆ ಮಾಡೋದು ಬಂದು ಒಂದು ಸಂಪ್ರದಾಯ ಪದ್ಧತಿ ಹಿಂದೂಗಳಲ್ಲಿ. ಅದರಲ್ಲೂ ನಮ್ಮ ರಾಮನಗರ ಮಂಡ್ಯ ಅಂದರೆ ಇದು ಪದ್ಧತಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದು ಇದಾದಮೇಲೆ ಒಂದು ಪೂಜೆ ಮಾಡ್ತಾಯಿದ್ರು ಸಂಡೆಗೆ. ಯಾವುದೇ ನಮ್ಮ ದೇವ್ರ ಸೇವೆ ಮಾಡಿದ್ರೆ ಪೂಜೆ ಮಾಡೋದು ಸಹಜ. ಈ ಪೂಜೆ ಮಾಡಿದ್ಮೇಲೆ ಕೂಡ ನಾವು ಊಟಕ್ಕೆ ಎಲ್ಲರನ್ನೂ ಕೂರಿಸೋದು. ನೋಡಿ ಆಲ್ರೆಡಿ ಊಟ ಎಲ್ಲ ರೆಡಿ ಇದೆ. ಪೂಜೆ ಆದ ನಂತರ ನೋಡಿ ಈ ಥರ, ಅಂದರೆ ಇಲ್ಲೇ ರೆಂಟಿಗೆ ಸಿಗುತ್ತೆ ರೂಮೆಲ್ಲ, ಅಡುಗೆ ಮಾಡೋಕ್ಕೆ ಪಾತ್ರೆ ಎಲ್ಲ ನೀವು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲರೂ ಊಟಕ್ಕೆ ಕೂತ್ಕೊತೀವಿ.
ಆಲ್ರೆಡಿ ಇದು ನಾನ್ ವೆಜ್ ಇರೋದ್ರಿಂದ ನಮ್ಮವ್ರು ಕೇಳಬೇಕಾ, ಆಲ್ರೆಡಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ. ಇದಾದಮೇಲೆ ನಾವು ಊಟ ಮಾಡಿದ್ಮೇಲೆ ನಮ್ಮ ಫ್ರೆಂಡ್ಸು ಕೂಡ ಕೂತ್ಕೊಂಡು ಫೈನಲಿ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅವ್ರಿಗೆ, ಅವರು ನಮಗೆ ಊಟ ಬಡಿಸಿದ್ರು ಅಂದ್ಬಿಟ್ಟು ನಾವು ಕೂಡ ಅವ್ರಿಗೆ ನೋಡಿ ನೋಡಿ ಇದಾದ್ಮೇಲೆ ಫೈನಲಿ ಏನಂದರೆ ಎಲ್ಲ ನೀಟಾಗಿ ನಮ್ಮದು ತೊಳ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಎಲ್ಲ ಹೊಡಕ್ಕೆ ರೆಡಿ ಆದಮೇಲೆ ಫೈನಲಿ ಒಂದು ಮೂಮೆಂಟ್ ಇತ್ತು, ಇದಂತೂ ಹೇಳಲೇಬೇಕು. ಇದು ಬಂದು ನಾನು ಮತ್ತು ನನ್ನ ಫ್ರೆಂಡ್ ಕಾರ್, ಇದು ಅವ್ರದ್ದು ಹೋಂಡೈ ವೆನ್ಯೂ ವೈಟ್ ಕಾರು ಮತ್ತು ನಂದು ಬ್ಲ್ಯಾಕ್ ಕಾರು. ನಮಗೆ ತುಂಬ ದಿನದಿಂದ ಅಕ್ಕಪಕ್ಕ ನಿಲ್ಲಿಸಿ ಒಂದು ಫೋಟೋ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆಲ್ಮೋಸ್ಟ್ ಆಲ್ ಒಂದು 6 ಮಂತಿಂದ ಆಗಿರಲಿಲ್ಲ. ಫೈನಲಿ ಕಬ್ಬಾಳಮ್ಮ ಟೆಂಪಲಲ್ಲಿ 2 ಗಾಡಿನೂ ಸೇರಿಸಿ ಪೂಜೆ ಮಾಡೋದು, ಫೋಟೋ ತೆಗೆಯೋದು ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾವೆಲ್ಲರೂ ಒಂದು ಗ್ರೂಪ್ ವಿಡಿಯೋ ಅಥವಾ ಒಂದು ಫೋಟೋನು ಕೂಡ ಮಾಡ್ಕೊಂಡು ಇಲ್ಲಿಗೆ ಕಬ್ಬಾಳಮ್ಮ ಟೆಂಪಲ್ದು ಕಂಪ್ಲೀಟ್ ಆಗಿದೆ ಟೂರು. Last time we talked, you had nothing to say. You chose to walk, give what we had away.